ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೊಂತ ಈ ಕಡೆ ನಾನು ಆರಾಮದೀನಿ. ಸೊ ನಾನು ಹೇಳ್ದಂಗ ಇವಾಗ ರೆಗ್ಯುಲರ್ ಆಗಿರ್ತೀನಿ ಅಂತ ಹೇಳಿನಿ. ಸೊ ಹಂಗಾಗಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿನಿ. ನಿನ್ನೆ ನೀವು ವ್ಲಾಗ್ ನೋಡಿರ್ತೀರಿ ಏನಾಯ್ತು ಏನಂತಂದ, ಹಾವು ಬಂದಿತ್ತು ಮನ್ಯಾಗ ಅಂತ, ನೆಕ್ಸ್ಟ್ ಏನಾಯ್ತಂತ ನೋಡಿರ್ತೀರಿ. ನಾನು ವ್ಲಾಗ್ ಸ್ಟಾರ್ಟ್ ಮಾಡುವಾಗಲೇ ಫುಲ್ ಮೆಸ್ಸಿ ಬ್ಯಾಕ್ ಗ್ರೌಂಡ್ ಅಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿನಿ. ನೋಡ್ಬೋದು ಎಲ್ಲ ಅರಿವಿ ಹೆಂಗಾಗ್ಯಾವ ಅಂತಂದ. ಮನಿನೂ ಸಣ್ಣದೈತಿ, ಜಾಗನ ಸಾಕಾಗವಲ್ಲ ನಮ್ಗ. ನೀಟಾಗೆಲ್ಲ ಜೋಡಿಸಿ ಸೆಟ್ ಮಾಡಿ ಇಡ್ಬೇಕು ಮನಿ. ಯಾಕಂದ್ರೆ ನಂಗೆ ಒಟ್ರೆ ಬಿಟ್ರೆ ಇದ್ರೆ ನನಗೆ ಆಗಲ್ಲ, ಬಟ್ ಆದ್ರೂ ಇಷ್ಟು ಒಟ್ರೆ ಬಿಟ್ರೆ ಮಾಡಿ ಇಟ್ಕೊಂಡಿದ್ದೆ ನಾನು. ಇದು ಸೀರೆನ ನಾನು ನನ್ ಗಂಡ ಕೊಡ್ಸಿ. ಇದ್ನು ನೋಡಿ ಇಲ್ಲಿ ಧೂಳು ಬರುತ್ತೆ, ಆದ್ರೂ ನಾನು ಇಲ್ಲೇ ಇಟ್ಟಿದ್ದೆ, ಬ್ಯಾಗಲ್ಲಿ ತೆಗ್ದೇ ಇರ್ಲಿಲ್ಲ, ನಂಗೆ ಪುರ್ಸೊತ್ತೇ ಇರ್ಲಿಲ್ಲ. ಬಂದು ಸಾಕಾಗ್ತಿತ್ತು. ಮತ್ತೆ ಹಂಗೆ ಸೀದಾ ಬೇಗ ಮಲ್ಕೊಂಡ್ಬಿಡ್ತಿದ್ದೆ ನಾನು 8 ಗಂಟೆ ಅಷ್ಟೊತ್ತಿಗೆ. ಕ್ಲೀನ್ ಮಾಡ್ಬೇಕಂದ್ರೆ ಒಂದಿನ ಫುಲ್ ಕರೆಕ್ಟ್ ಆಗಿ ನಂಗೆ ಇದು ಮಾಡಿ ಫುಲ್ ಸೆಟ್ ಆ ಥರ ಇರ್ಬೇಕು ನಂಗೆ. ಈಗ ಸಂಜೆ ಬಂದು ಆ ಥರ ಅದೆಲ್ಲ ನಂಗೆ ಕರೆಕ್ಟ್ ಆಗಲ್ಲ, ಹಂಗಾಗಿ ಬಿಟ್ಟಿದ್ದೆ ನಾನು. ಎಲ್ಲ ಭಾಷೆ ಮಿಕ್ಸ್ ಅದು, ಸಾರಿ. ಇದು ನನ್ನ ಗಂಡ ಮೊನ್ನೆ ಇದು ಸಕ್ರಿ ಗೊಂಬಿ ಏನಂತ ಆರ್ತಿ ಇತ್ತಲ್ಲ, ಯಾವ ಹುಣ್ಣಿಮೆದು ನನ್ಗೆ ಕರೆಕ್ಟ್ ನೆನಪಿಲ್ಲ. ಸೊ ಆ ಟೈಮ್ ನನಗಂತ ಹೇಳಿ ಕೊಡ್ಸಿದಂತ ಸೀರೆ ಇದು. ಆದ್ರೆ ಇದು ಅವರು ಆನ್ಲೈನ್ನಾಗ ಆರ್ಡರ್ ಮಾಡಿದ್ದು. ಸೊ ಆ ಟೈಮಿಗೆ ಬಂದಿರ್ಲಿಲ್ಲ. ಬಂದಿದ್ರೆ ಮ್ಯಾಚಿಂಗ್ ಬ್ಲೌಸ್ ಇರ್ಲಿಲ್ಲ, ಬಿಟ್ರೆ ಹಾಕೊಂತಿರ್ಲಿಲ್ಲ. ಸೊ ನಾನು ವಾಪಸ್ ಊರಿಗೆ ಬರೋ ಟೈಮಿಗೆ ಬಂದಿದ್ದು. ಸೊ ಆವತ್ತೇ ತಗೊಂಡ್ ಬಂದಿದ್ದು. ಈ ತರ ಐತಿದೆ, ಚಂದ ಐತಿ ಮಾತ್ರ. ಬಿಡಿಸಿ ತೋರ್ಸಕ್ಕೆ ಮತ್ತೆ ಪುನಃ ಮಾಡಿಸ್ಬೇಕು ನಾನು. ನೆಕ್ಸ್ಟ್ ಯಾವತ್ತರ ನಾನು ಹಾಕೊಂಡಾಗ ಖಂಡಿತವಾಗಿ ತೋರಿಸ್ತೇನೆ. ಮೇ ಬಿ ಇದು ಫಸ್ಟ್ ಸೀರೆ ಅನ್ಸುತ್ತೆ. ಅವರ ಇಚ್ಛೆಯಿಂದ, ಅವರ ಕಲರ್, ಅವರಿಗೆ ಯಾವ್ದು ಓಕೆ ಅನ್ಸುತ್ತೆ ಅಂದ್ರೆ ನನ್ನನ್ನು ಕೇಳದಿ ಯಾವ್ದು ಓಕೆ ಅನ್ಸುತ್ತೆ ತಗೊಂಡ್ ಬಂದಿರೋದು ಫಸ್ಟ್ ಸೀರೆ. ಬೇರೆ ಹಾಗೆ ಕಾಸು ಕೊಟ್ಟಿದ್ದಾರೆ ನಾನ್ ತಂದಿದ್ದು, ಬಟ್ ಇದು ಅವರ ಇಂಟ್ರೆಸ್ಟ್ ಇಂದ ಏನ್ ಹೇಳ್ತಾರೆ ನನ್ಗೆ ಹೇಳದೆ ತಂದಿರುವಂತಹ ಮೊದಲ ಸೀರೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಓಕೆ, ಇವಾಗ ಪಟ ಸೆಟ್ ಮಾಡೋದು. ಈ ಕಡೆ ಫುಲ್ ಮೆಸ್ ಆಗೈತಿ, ಆ ಕಡೆ ಫುಲ್ ಬುಕ್. ಒಂದು ಗೋಲ್ಡ್ರೇಜ್ ತಗೋಬೇಕು ಅಂತ ಹೇಳಿ ಪ್ಲಾನ್ ಐತಿ. ನೋಡುದು, ನಮ್ಮ ಅವ್ಗೆ ಹೇಳಿದ್ರ ಹಾ ಅಂತಾಳ. ಮತ್ತ ಊರಿಗೆ ಹೋಗುವಾಗ ಮತ್ತೆ ಅದನ್ನ ಯಾರು ಹೊತ್ಕೊಂಡು ಹೋಗ್ತಾರ ಹಂಗ ಹಿಂಗ ಅಂತ ಕತಿ ಹೊಡಿತಾಳ ನಮ್ಮವ್ವ. ಇರ್ಲಿ, ಇವಾಗ ಒಂದೊಂದ್ ಅನ್ನಿ. ಇವಾಗ ನಮ್ಮವ್ವ ಅದು ನಂದು ಅರ್ಧ ಆಗೈತಿ ಕೆಲಸ. ನೀಟಾಗಿ ಮಡಚಿಟ್ಟಿನಿ. ಇವಾಗ ನನ್ನ ಬುಕ್ಸ್ ಅದು ಇದು ಎಲ್ಲ ಸೆಟ್ ಮಾಡಕೈತಿ ಇನ್ನು. ಆದ್ರೆ ನಮ್ಮವ್ವ ಇವತ್ತು ನನ್ನ ಹಾಸಿಗೆ ನೆನೆ ಹಾಕ್ಯಾಳ ಒಗಿಬೇಕಂತಂದ. ಸೊ ಆ ಹಾಸಿಗೆನ ಇವತ್ತು ನಾನು ತುಳಿಯೋ ಕಾರ್ಯಕ್ರಮ ಐತಿ. ಬರ್ರಿ, ನಮ್ಮ ಅವ್ವನ ಅದನ್ನ ಅಕ್ಕಿ ಕೈಲೇ ಹೊಲ್ದಂತಹ ಕೋದಿ, ನಮ್ ಕಡೆ ಕೋದಿ ಅಂತ ಹೇಳ್ತೀವಿ. ಸೊ ಕೋದಿ ಅದ ಎಲ್ಲ ಇದೆ, ಕೆಳಗಡೆ ಇದೆ. ನಂಗೆ ಹಿಡ್ಕೊಳ್ಳಿಕ್ಕೆ ಬಲ ಆಗ್ಬೇಕಲ್ಲ, ಅದ ಹೇಳಿ ಕೆಳಗಿಡು ಅಂತ. ಅದು ಹಣ್ಣಿಗೆ ನಾವು ಬೆಂಬುಳಿ ಅಂತೀವಿ, ನಮ್ ಕಡೆ ಏನಂತಾರೆ ಗೊತ್ತಿಲ್ಲ. ನಮ್ ಕಡೆ ನೋಡಿದ್ರೆ ಹೇಳ್ರಿ ಏನಾದ್ರೆ ಹೆಸರು ಅಂತಂದ್ರೆ ಹುಳಿ ಇರುತ್ತೆ, ಬಟ್ ನಾ ತಿನ್ನಲ್ಲ. ಇವಾಗ ತಿನ್ನಲ್ಲ. ಉಪ್ಪಿನಕಾಯಿ ಮಾಡ್ತಾರೆ, ಬಟ್ ಒಂದೇ ದಿನ ಬರೋದ ಉಪ್ಪಿನಕಾಯಿ, ಜಾಸ್ತಿ ಇಡಕ್ಕಾಗಲ್ಲ, ಹಾಳಾಗುತ್ತೆ. ಇದು ಎಂತ ಗೊತ್ತುಂಟ ನಿಮ್ಗೆ? ಗೊತ್ತಿರುತ್ತೆ ಐ ಥಿಂಕ್. ಇಲ್ಲಿ ನೋಡಿ, ಕಾಣಲ್ಲ. ಕರೆಕಾಳು ಅಂದ್ರೆ ಕಾಳು ಮೆಣಸಿನ್ಕಾಯಿ ಮೆಣಸದು. ಅದಿನ್ನು ಹಣ್ಣಾಗ್ಬೇಕು, ಹಣ್ಣಾದ್ಮೇಲೆ ಕಪ್ಪಾಗ್ಬೇಕು. ಪೆಪ್ಪರ್, ಬ್ಲಾಕ್ ಪೆಪ್ಪರ್ ಅಂತೀವಲ್ಲ ಅದೇ. ಮಕ್ಕಳಿಗೆ ಕಫಕ್ಕೆ ಅದೆಲ್ಲ ಒಳ್ಳೆ ಜೇನ್ಸ್ ಫುಲ್ ಹಾಕೊಡ್ತಾರೆ. ಅಲ್ಲಿ ಆಗಿದೆ ನೋಡಿ, ಅಲ್ಲೇ ರೇಟ್ ಒಳ್ಳೆ ಉಂಟು ಇದ್ರದ್ದು, ಭಾರಿ ಡಿಮ್ಯಾಂಡ್ ಇದೆ. ಹಿಂಗಿದೆ ಇದು. ನಮ್ಮ ಹೊಲದಲ್ಲೂ ಹಾಕುವ, ನೆಕ್ಸ್ಟ್ ತಗೊಂಡೋಗ್ತೀನಿ ನನ್ನ ಗಂಡನ ಮನೆಗೆ. ನೋಡಿದ್ದು ಎಷ್ಟು ದಪ್ಪ ಇದೆ, ಕಾಣ್ತಾ ಇಲ್ಲ ಗೊತ್ತಿಲ್ಲ, ಕಪ್ ಕಾಣ್ಬೋದು. ತುಂಬಾ ದಪ್ಪ ಇದೆ ಇದು, ಫುಲ್ ಭಾರ ಇದೆ. ಇವಾಗ ನೀರು ಬಿದ್ದು ಇನ್ನೂ ಸಹ ಭಾರ ಆಗಿದೆ. ಇದು ನಮ್ಮ ಅಮ್ಮನೆ ಹೊಲ್ದಿದ್ದು, ಕೈಯಲ್ಲಿ ಹ್ಯಾಂಡ್ ಮೇಡ್.
ತೆಳ್ಳಗೆ. ಸರಿ, ನಾನು ಇದ್ರ ಜೊತೆ ಕುಂಫು ಮಾಡಕತ್ತೇನೆ. ಇದ್ರಲ್ಲಿ ಇನ್ನೂ ಸಹ ನೀರು ಉಂಟು. ಒಂದ್ ಕೆಲಸದಾಕಿ ನೀಡ್ತೀನಿ ಬಿ ನಾನು. ಏಯ್, ನಮ್ಗೇನ್ ಕಮ್ಮಿ ಆಗೈತಿ? ಇಷ್ಟೆಲ್ಲ ಐತಿ, ಇಷ್ಟು ಮನಿ, ಇಷ್ಟು ದೊಡ್ಡ ತೋಟ ಐತಿ. ನೋಡಿ ಗೈಸ್, ಇಷ್ಟು ದೊಡ್ಡ ತೋಟ. ಒಂದ್ ನಿಮಿಷ. ಅಲ್ಲ, ಇಷ್ಟು ತೋಟ, ಇಷ್ಟು ದೊಡ್ಡ ಮನಿ. ಆ ಮನಿ ನಮ್ದ, ನಾವ ಬೇಡ ತೋರಿಸ್ಕೊಳ್ಳೋದು ಬೇಡ ಅಂತ ಅಷ್ಟು ಸಣ್ಣ ಮನೆ ಆಗದೀವಿ ಅಷ್ಟ. ಅದ್ ಬಿಟ್ರೆ ಇದೆಲ್ಲ ನಮ್ದೇ ಆಸ್ತಿ. ನೆಕ್ಸ್ಟ್ ಇದೆಲ್ಲ ನನ್ ಗಂಡಿಗೆ ಹೋಗುತ್ತಾ? ಓನರಿಗೆ ಹೆಂಗ್ ಗೊತ್ತಾಗುತ್ತೆ? ಯಾರು ನೋಡ್ತಾರ ಓನರ್ಗೆ? ನಮ್ಮಮ್ಮ, ಅದಕ್ಕೆ ನಾನು ಇವಾಗ ಒಬ್ರು ಕೆಲ್ಸದವ್ರು ಹೇಳ್ತೀನಿ. ನಮ್ಮಮ್ಮನ ಕೈ ನೋವಾಗುತ್ತಂತೆ. ಗೋಧಿ ಅಂತ, ಗೋಧಿ ಎಲ್ಲ ಒಗ್ಯಾಕ ಕೆಲಸದಾರ್ನಿಟ್ಟು ನಮ್ಮಮ್ಮನಿಗೆ ರೆಸ್ಟ್ ಕೊಡ್ತೀನಿ. ಇದು ಫುಲ್ ತೋಟ ಎಲ್ಲ ನಮ್ದು ಮ್ಯಾನಿಫೆಸ್ಟ್ ಮಾಡ್ತೀನಿ. ಆದ್ರೆ ಇದು ನಮ್ದಲ್ಲ, ಸುಮ್ಮನೆ ಹೇಳಿ ನಾನು ತಮಾಷೆ ಮಾಡಿದೆ. ಅದು ನಿಮ್ಗೂ ಗೊತ್ತಿರ್ಬೋದು, ಮೊದ್ಲ ಹೇಳಿ ನಾನು ಬಾಡಿಗೆ ಮನೆಗೆ ಇರೋದಂತ ಸುಮ್ಮನೆ ತಮಾಷೆಗೆ ಹೇಳಿದೆ ಹಂಗೆ. ಬಟ್ ಮ್ಯಾನಿಫೆಸ್ಟ್ ಮಾಡ್ತೇನೆ, ನಮ್ದು ಒಂದ್ ಈ ತರ ಆಗ್ಲಿ ಅಂತ. ನಂಗೆ ಮನೆ ಆಮೇಲೆ ಫುಲ್ ತೋಟ ಇರ್ಬೇಕು, ಚಂದ ಇರುತ್ತೆ. ಒಂದು ಬುಕ್ ತರಿಸಿದೆ ನಾನು, ಓದಿ ಆಗಿದೆ ನಂದು. ಬಟ್ ಇದನ್ನ ಟ್ರೈ ಮಾಡಬೇಕು. ರಿಲೇಟೆಡ್ ಟು ಮ್ಯಾನಿಫೆಸ್ಟೇಷನ್ ಇದಿರೋದು. ಟ್ರೈ ಮಾಡಬೇಕು. ಯಾವುದೇ ಆಗಲಿ ಟ್ರೈ ಒಂದು 3 ದಿನ ಮಾಡ್ತೀನಿ, ಮತ್ತೆ ಬಿಟ್ಬಿಡ್ತೀನಿ. ಇದನ್ನು ರೆಗ್ಯುಲರ್ ಆಗಿ ಮಾಡಬೇಕು. ನೋಡುವ ಏನಾಗುತ್ತೆ ಅಂತ. ಇಷ್ಟೆಲ್ಲ ಬುಕ್ಸ್ ಇದೆ, ಎಲ್ಲ ಸಾಕಷ್ಟೇ ನೋಡಿದ್ದದನ್ನ. ಜಾಸ್ತಿ ನೋಡ್ಬೇಡಿ, ಇದನ್ನೆಲ್ಲ ಮಡ್ಚಿಡ್ಬೇಕು ಇವಾಗ. ನೋಡಿ ಹೆಂಗೆ ನಮ್ಮದು ಟಿ ವಿ. ಬಟ್ ಇನ್ನೂ ಒರೆಸ್ಬೇಕದು. ಇಷ್ಟು ಈ ಥರ. ಸೊ ಇವತ್ತು ನಾನು ಎಲ್ಲ ಸೆಟ್ ಮಾಡ್ಬೇಕಂತ ಅನ್ಕೊಂಡಿನಿ. ಇಷ್ಟೆಲ್ಲ ಬುಕ್ಸ್ ಎಲ್ಲ ಫುಲ್ ಆಗಿದ್ದು ಬೇಡಾಗಿದ್ದೆಲ್ಲ ಹೊರಗೆ ತೆಗೆದ್ಬಿಡ್ತೀನಿ. ಇದ್ರಾಗ ಏನೈತಲ್ಲ ಅವೆಲ್ಲ ಫುಲ್ ನನ್ನ ಜುವೆಲ್ಸ್ ಇದರಲ್ಲಿ. ಅದು ತೋರಿಸಲ್ಲ ನಾನು, ನೆಕ್ಸ್ಟ್ ಒಂದು ಬ್ಲಾಗ್ ಮಾಡ್ತೀನಿ. ಕೆಲವರು ತೋರಿಸ್ತೀನಿ. ಅಯ್ಯೋ, ನನ್ನ ಫೋಟೋ ಹೆಂಗಾಗೈತೆ, ಆಲ್ಬಮ್ ಐತೆ ನೋಡ್ರಿ. ಫುಲ್ ಇದಾಗ್ಬಿಟ್ಟಿದೆ ಇದೆಲ್ಲ. ತೋರಿಸ್ತೀನಿ ನೋಡಿ. ನಾನು ಮೊದಲು ಹೆಂಗಿದ್ದೆ, ಬ್ಲ್ಯಾಕ್ ಇದ್ದೆ, ನಾನು ಟ್ಯಾನ್ ಆಗಿದ್ದೆ ನೋಡಿ. ಆಮೇಲೆ ಇಲ್ಲಿದೆ ನೋಡಿ, ಕಾಣಿಸುತ್ತೆ ನಿಮ್ಗೆ? ರೋಸಿ, ಅದು ನಾಯಿ ನೋಡಿ. ಈ ಕಲರ್ ಇದ್ದೆ ನಾನು ಆಗ ಸ್ಪೋರ್ಟ್ಸ್ ಹೋಗ್ತಿದ್ದಲ್ಲ, 10th ಇದ್ದಾಗ. ಇದು ನನ್ನ ಬೆಸ್ಟ್ ಫ್ರೆಂಡ್, ಇವಾಗ ಮೇಕಪ್ ಆರ್ಟಿಸ್ಟ್ ನಂದು, ಶಾರದೆ ಮಾಡಿದ್ನಲ್ಲ ಅವಳು ಹೆಂಗಿದ್ಲು ನೋಡಿ. ಇದರಲ್ಲಿ ಒಳ್ಳೆ ಮುಸ್ಲಿಂ ಕಣ್ಣಂಗೆ ಕಾಣ್ತಿದ್ದಾಳೆ. ಅಯ್ಯೋ, ಕೆಲವೆಲ್ಲ ಫೋಟೋಸ್ ಹಾಳಾಗ್ಬಿಟ್ಟಿದೆ. ಇಲ್ಲಿ ನೋಡಿ, ನಾನು ಇದು ಹಳೆಯ ನೆನಪುಗಳು. ಇದು ನಮ್ಮ ಅಣ್ಣನ ಮದ್ವೆದು. ಇದಿಷ್ಟೇ ಪಾಯಿಂಟ್ಸ್ ಅಷ್ಟೇ. ಇವಾಗೆಲ್ಲ ತೆಗೆದು ಇದು ನನ್ನ ಫೋನಿಂದು. ಇವಾಗ ಇದೆಲ್ಲ ಆ ಫೋನ್. ಇದು ನಾನು ಕೊರೋನಾ ಟೈಮಲ್ಲಿ ತಂದಿದ್ದು. ಕೊರೋನಾ ಅವಾಗ ನಾವು ಮಾಡಕ್ ಬೇರೆ ಕೆಲಸ ಇರ್ಲಿಲ್ಲಲ್ಲ, ಮನೆಯಲ್ಲೇ ಇದ್ವಿ, ಬೋರ್ ಆಗುತ್ತೆ ಅಂತ ಆಟ ಆಡ್ಲಿಕ್ಕೆ ಅಂತ ತಂದೆ. ಇವಾಗ ನನ್ನ ಜೊತೆ ಆಡ್ಲಿಕ್ಕೆ ಯಾರು ಇಲ್ಲ. ಒಂದು ತಮ್ಮ ಅಥವಾ ತಂಗಿ ಇರ್ಬೇಕು ಗೈಸ್, ಇರ್ಬೇಕು. ಯಾರಾದ್ರೂ, ಯಾಕಂದ್ರೆ ಬೋರ್ ಆಗುತ್ತೆ ಅದಕ್ಕೆ. ಇವಾಗ ನೋಡಿ, ನಾನೇ ಇದ್ದೀನಿ ಎಕ್ಸಾಂಪಲ್ಗೆ. ನಾನೇ ಬೋರ್ ಆಗೋದು ಅದೊಂದು ವಿಷಯ. ಇನ್ನೊಂದು ಏನಾದ್ರೂ ಶೇರ್ ಮಾಡ್ಕೊಳ್ಳಿಕ್ಕೆ ಅದಕ್ಕೆಲ್ಲ ಇರ್ಬೇಕು. ಫ್ರೆಂಡ್ಸ್ ಇರ್ತಾರೆ, ಹೌದು, ಅದು ಪ್ರಾಬ್ಲಮ್ ಅಲ್ಲ. ನನಗೆ ಫ್ರೆಂಡ್ಸೇ ಎಂತ ಹೇಳ್ತಾರೆ ಆ ಥರದವ್ರು ಸಿಕ್ಕಿದ್ದಾರೆ. ಯಾರು ಬ್ರದರ್ ಸಿಸ್ಟರ್ ಆ ಥರ. ನನ್ ಗಂಡ ತಂದು ಕೊಟ್ಟಿದ್ದು ಗೈಸ್. ಯಾವಾಗ ಇದು ಫಿಕ್ಸ್ ಆದ್ಮೇಲೆ ಗೊತ್ತಿಲ್ಲ, ಬಟ್ ತಂದು ಕೊಟ್ಟಿದ್ರು ಓದು ಅಂತ. ನನ್ನಲ್ಲಿ ನನ್ಗೆ ನಂಬಿಕೆ ಇಲ್ಲ, ಬೇರೆಯವ್ರಿಗೆ ತುಂಬಾ ನಂಬಿಕೆ ಉಂಟು ನನ್ನಲ್ಲಿ ಅಂತ ಹೇಳ್ತಾರೆ. ಆ ಸಾಮರ್ಥ್ಯ ಇದೆ, ಆದ್ರೆ ಆಗಲ್ಲ. ಅಂದ್ರೆ ನಾನು ಉದಾಸೀನ ಮಾಡ್ತೇನೆ, ಓದಲ್ಲ ನಾನು. ಹಿಸ್ಟ್ರಿ ಗೈಸ್, ಐ ಹೇಟ್ ಹಿಸ್ಟ್ರಿ. ಹಿಸ್ಟ್ರಿ PUC ಇಷ್ಟ ಐತೆ. ಯಾಕಂದ್ರೆ ಅದು ಡಿಪೆಂಡ್, ನೀವು ಟೀಚರ್ಸ್ ಹೆಂಗಿರ್ತಾರ ಅದ್ರ ಮೇಲೆ ಸಬ್ಜೆಕ್ಟ್ ಫೇವ್ರೇಟ್ ಆಗುತ್ತೆ. ಚೆನ್ನಾಗಿ ಕಲ್ಸೋ ಟೀಚರ್ಸ್ ಇದ್ರೆ ನಮ್ಗೆ ಫೇವ್ರೇಟ್ ಆಗುತ್ತೆ. ಚೆನ್ನಾಗಿ ಕಲ್ಸಲ್ಲ ಅಂದ್ರೆ ನಮ್ಗೆ ಇಷ್ಟ ಆಗಲ್ಲ. ಇದು PUC ಟೈಮಾ ಮೇ ಬಿ, ಹೌದೇನ PUC ಆ ಟೈಮಲ್ಲಿ ತಗೊಂಡಿದ್ದು ಡಿಕ್ಷನರಿ ತಗೊಂಡಿದ್ದಷ್ಟೇ ಅಂತ ಯೂಸ್ ಮಾಡಲಿಲ್ಲ ಅಷ್ಟೇ. ಇದೆಲ್ಲ ಮೊದ್ಲಿನ ನೆನಪುಗಳು. ಬರ್ಡೇ ಹಿಂಗ್ ಮಾಡ್ಕೊಡ್ತೀನಿ.
ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಅವಳು ಮಾಡಿ ದಿವ್ಯಾ ಮಾಡ್ಕೊಟ್ಟಿದ್ದು ನೋಡಿ. ನೀನ್ ಸಹ ನೋಡು, ನಿಂಗೆ ಸಹ ನೆನಪಾಗ್ತದೆ. ಹೈಸ್ಕೂಲಲ್ಲಿ ಇದ್ದಾಗ ಭಾರಿ ಇತ್ತು. ಇದ್ರಲ್ಲಿ ಏನಿದೆ ಅಂತ ಓದ್ತೀನಿ ನೋಡಿ, ಇಲ್ಲಿ ಬರ್ತಿದಾರಲ್ಲ, ಇಲ್ಲಿ ಗೊತ್ತಿಲ್ಲ ಕರೆಕ್ಟ್ ಲೈಟ್ ಅಲ್ಲಿ ಕಾಣ್ತಿದೀನಿ ಇಲ್ವಾ ಅಂತ. ಏನ್ ಬರ್ದಿದೆ ಅಂದ್ರೆ, ಮೈ ಡಿಯರ್ ಫ್ರೆಂಡ್, ಎಂಜಾಯ್ ಮಾಡು, ಫ್ರೀ ಟೈಮಲ್ಲಿ ವರ್ಕ್ ಮಾಡು. ಅದು ಒಂಥರ ಪ್ರಾಸಪದ ತರ ಇಂಗ್ಲಿಷ್ ಅಲ್ಲಿ ಮಾತ್ರ. ಮೈ ಡಿಯರ್ ಫ್ರೆಂಡ್, ಎಂಜಾಯ್ ಮಾಡು, ಫ್ರೀ ಟೈಮಲ್ಲಿ ವರ್ಕ್ ಮಾಡು, ಡೇ ಟೈಮಲ್ಲಿ ಕಾಲ್ ಮಾಡು, ಸಮ್ ಟೈಮ್ ಮೆಸೇಜ್ ಮಾಡು, ಬಟ್ ನಮ್ಮ ಮಾತ್ರ ಮರಿಬೇಡ. ಯುವರ್ ಬೆಸ್ಟ್ ಫ್ರೆಂಡ್ ದಿವ್ಯಾ. ಓ ಮೈ ಗಾಡ್. ಇನ್ನೊಂದು ಹೇಳ್ತೇನೆ ನೋಡಿ, ರಾಮಾಸ್ ಬರ್ತ್ ಪ್ಲೇಸ್, ರಾಮಾಸ್ ಬರ್ತ್ ಪ್ಯಾಲೇಸ್ ಅಲ್ಲಿ, ಕೃಷ್ಣಾಸ್ ಬರ್ತ್ ಜೈಲಲ್ಲಿ, ಮೇ ಯುವರ್ ಸ್ನೇಹ ಬರ್ತ್ ಗೌರ್ಮೆಂಟ್ ಸ್ಕೂಲ್. ಯಾವ ಇಂಗ್ಲಿಷ್ ಇದು? ಈ ಇಂಗ್ಲಿಷ್ ನೋಡಿ ನಗು ಬರುತ್ತೆ. ಮೇ ಯುವರ್ ಸ್ನೇಹ ಅಂದ್ರೆ ನಿನ್ನ ಸ್ನೇಹ ಗೌರ್ಮೆಂಟ್ ಸ್ಕೂಲಲ್ಲಿ ಅಂತ ಬರ್ದಿದ್ದದು ಆಕ್ಚುಲಿ, ಬಟ್ ಅದು ಗ್ರಾಮರ್ ಮಿಸ್ಟೇಕ್ ಆಗಿದೆ. ಅದು ಇವಾಗ ಗೊತ್ತಾಗಿದೆ, ಅವಾಗ ನಂಗೂ ಗೊತ್ತಿರ್ಲಿಲ್ಲ ಅಷ್ಟೇ. ಅದವಳು ನೆಕ್ಸ್ಟ್ ಇನ್ನೊಂದು ಫ್ರೆಂಡ್, ಅವಳ ಹ್ಯಾಂಡ್ ರೈಟಿಂಗ್ ಮಾತ್ರ ಎಷ್ಟು ಚಂದ ಇದೆ. ಅವಳ ಹ್ಯಾಂಡ್ ರೈಟಿಂಗ್ ನೋಡಿ, ನಂಗೆ ಗೊತ್ತಿಲ್ಲ ಅವಳು ನನ್ನ ಬ್ಲಾಗ್ ನೋಡ್ತಾಳಿಲ್ವಾ ಅಂತ. ನಿಶ್ಮಿತಾ ಅಂದ್ರೆ ಇಬ್ರು ಇದ್ರು, ನಿಶ್ಮಿತಾ ಕುಂದರ್ ಅಂತ. ಚಂದ ಅವಳ ಹ್ಯಾಂಡ್ ರೈಟಿಂಗ್, ಅವಳು ಬರ್ದು ಕೊಟ್ಟಿದ್ಲು. ಈ ತರ ಎಲ್ಲ ಅವಾಗ ಮಾಡಿದ್ ನಿಂತು. ಇವಾಗಿನ ಮಕ್ಳು ಯಾರು ಮಾಡ್ತಾರೆ? ನಾನಂತೂ ನೋಡಿಲ್ಲ. ಬಂದು ಇನ್ನೊಂದು ನನ್ಗೆ ಹುಚ್ಚಿತ್ತು. ಅಯ್ಯೋ, ಇದನ್ನೆಲ್ಲ ನೋಡಿ ನಂಗೆ ನಗು ಬರುತ್ತೆ. ವಿವಿಧ ವಿಶೇಷ ಭಾವಚಿತ್ರಗಳು, ಒಳ್ಳೆ ನಾನು ಅಸೈನ್ಮೆಂಟ್ ತರ ಮಾಡಿಟ್ಟಿದ್ದೆ. ಬಟ್ ನಂಗೆ ಇಷ್ಟ ಆದಂತ ಫೋಟೋಸ್ನೆಲ್ಲ ಕಟ್ ಮಾಡಿ ಹಾಕ್ತಿದ್ದೆ. ಇಲ್ಲಿ ಬರ್ದಿದ್ ನೋಡಿ, ಇದನ್ನು ರಚಿಸಿದವರು ನಿರ್ಮಲ ಕುರಿ, ಅದ್ ನನ್ನ ಸರ್ನೇಮ್. ಇದು ಏರೋಪ್ಲೈನ್ ಅಲ್ಲ, ಡ್ರ್ಯಾಗನ್ ಫ್ಲೈ ನೋಡಿ. ಈ ತರದೆಲ್ಲ ಈ ನ್ಯೂಸ್ ಪೇಪರ್ ಅಲ್ಲೆಲ್ಲ ಬರ್ತಿತ್ತಲ್ಲ, ಅದನ್ನೆಲ್ಲ ಕಟ್ ಮಾಡೋದು ಅನ್ಸಿದ್ದು. ಬೇರೆ ಏನೇನಿದೆ ಈ ತರ. ಆದ್ರೆ ಈ ಸೀರೆ ಯಾಕೆ ಕಟ್ ಮಾಡಿ ಅನ್ಸ್ಕೊಂಡಿದ್ದೀನಿ ಗೊತ್ತಿಲ್ಲ. ಆಮೇಲೆ ಏನಿದೆ, ಇದೊಂದು ನಂಗೆ ಸಿಕ್ಕಿತ್ತು. ಇದೆಲ್ಲ ನಂಗೆ ಸಿಕ್ಕಿದೆ ಏನೋ ಆವಾಗಿನ ಒಂದೊಂದು ಹುಚ್ಚು. ಚೆನ್ನಾಗಿತ್ತು. ನನ್ನ ಹೈಸ್ಕೂಲ್ ಡೇಸ್ ನಂಗೆ ಇಷ್ಟ, ಚೆನ್ನಾಗಿತ್ತು ಅದು. ಕನ್ನಡ ಮೀಡಿಯಂ ಬಂದ್ಮೇಲಲ್ಲ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದ್ನಲ್ಲ, ಆವಾಗ ಏನೋ ಒಂಥರ. ಸ್ವಲ್ಪ ಜನ ಇದ್ರೆ ನಂಗೆ ಏನಂತಾರೆ, ಸರಿ ಇರ್ತೀನಿ ನಾನು. ತುಂಬಾ ಜನ ಇದ್ರೆ ನಂಗೆ ಆಗಲ್ಲ, ಇರಿಟೇಷನ್ ಆಗುತ್ತೆ. ಇಲ್ಲಿ ನೋಡಿ, ಏನ್ ತೆಗಿತಾ ಇದೆ ಇದು? ಮಂಗ. ಏನೋ ಒಂದು ಡ್ರಾಯಿಂಗ್ ಕಲ್ತಿದೆ ಅಂತ ಇದೊಂದು ಮಾಡಿದ್ದೆ. ಅಯ್ಯೋ, ಏನ್ ಮಾಡಿದ್ ನಂಗೆ ಗೊತ್ತಿಲ್ಲ. ಇದು ನನ್ನ ಗಂಡನ ಹಾಟು, ಇದು ನನ್ನ ಹಾಟು. ಇಲ್ಲ ಗೈಸ್, ಆವಾಗ ಅದೆಂತ ಇರ್ಲಿಲ್ಲ. ಸುಮ್ಮನೆ ಇವಾಗ ಹೇಳಿದಷ್ಟೇ, ಅವಾಗ ನಾನು ಮಾಡೋದಷ್ಟೇ. ಅದೆಲ್ಲ ನಂಗೆ ಬಿಸಾಕ್ಲಿಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಅದೆಲ್ಲ ಮೆಮೊರಿ ನಂಗೆ. ಅದಲ್ಲ, ಇದು ನಾನ್ ಮಾಡಿದೆ, ಇದು ಬಿಸಾಕ್ಬೋದು ಬಿಡಿ. ಬಟ್ ಇದಿದೆ ಅಲ್ಲ, ಇವ್ರೇನ್ ಗ್ರೀಟಿಂಗ್ ಕಾರ್ಡ್ ತರ ಮಾಡ್ಕೊಟ್ಟಿದ್ದಾರೆ, ಅದೆಲ್ಲ ಒಂದು ಮೆಮೊರಿ. ಬಿಸಾಕ್ಲಿಕ್ಕೆ ಇಷ್ಟ ಇಲ್ಲ ನಂಗೆ. ನೆಕ್ಸ್ಟ್ ನನ್ನ ಮಕ್ಳಿಗೆ ನಾನು ತೋರಿಸ್ತೀನಿ, ನೋಡಿ ನನ್ನ ಫ್ರೆಂಡ್ಸ್ ಮಾಡ್ಕೊಟ್ಟಿದ್ದು ಅಂತ. ನೋಡಿ ಗೈಸ್, ಇದು ಯಾರೋ ನಂಗೆ ಕೊಟ್ಟಿದ್ದು, ಯಾರಂತ ನೆನಪಿಲ್ಲ. ಸ್ಪೋಕನ್ ಇಂಗ್ಲಿಷ್. ಕನ್ನಡದಲ್ಲಿ ಸ್ವರಾಕ್ಷರಗಳು ಇರ್ಲಿ. ಹ್ಯಾಂಡ್ ರೈಟಿಂಗ್ ನೋಡಿ, ಇದು ಸಮಾಧಾನದಲ್ಲಿ ಬರ್ದಾಗ ಈ ತರ ಇತ್ತು. ಸ್ಪೀಡ್ ಬರ್ದಾಗ ತೋರಿಸ್ತೀನಿ. ಇದು ಸ್ವಲ್ಪ ಸ್ಪೀಡ್ ಬರ್ದಾಗ, ಇದು ಸಮಾಧಾನದಲ್ಲಿ ಬರ್ದಾಗ. ಸ್ಪೀಡ್ ಬರ್ದಾಗದ್ದಿಲ್ಲಿದೆ, ಕಾಣ್ತಿಲ್ಲ ಅಷ್ಟು. ಇದೆಲ್ಲ ಸ್ಪೀಡ್ ಬರ್ದಾಗ ನೋಡಿ, ಕಾಗೆ ಕಾಲು ಗುಬ್ಬಿ ಕಾಲಾಗಿದೆ. ಇದೆಲ್ಲ ನೀಟಿದೆ. ಅವಾಗ ಸ್ವಲ್ಪ ಸ್ಲೋ ಹೇಳ್ತಿದ್ರು. ಇಲ್ಲ, ಬೇರೆ ತೋರಿಸ್ತೀನಿ. ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ನೋಡಿ ನಂತು. ಅದು ಕಂಪ್ಯೂಟರ್ದು ನೋಟ್ಸ್ ನಂದು. ಸ್ಪೀಡ್ ಇದ್ದಾಗ ನೋಡೋ ಆಗಿಲ್ಲ ಹ್ಯಾಂಡ್ ರೈಟಿಂಗ್. ಮಧ್ಯಾಹ್ನ ಹೊತ್ತಲ್ಲಿ ಬಜ್ಜಿ. ನೀನು ನೋಡು, ಎಷ್ಟು ವಯಸ್ಸು ನಮ್ಮಮ್ಮಂಗೆ ಒಳ್ಳೆ ಮುದುಕಿ ಕಂಡಂಗೆ ಕಾಣ್ತಾಳ. ಆ ಕೂದಲ ನೋಡು. ಅಯ್ಯೋ, ನನ್ನ ಮಾತು ಕೇಳೇನ? ನಿನ್ನ ಗಂಡನ ಮಾತು ಕೇಳಿದ್ ಗೊತ್ತಾ? ಸೇತಿದ್ದು ಎಣ್ಣೆ ಪದಾರ್ಥ ನಾವು ಕಮ್ಮಿ, ಸ್ವಲ್ಪ ನಮಗೆ ಆಗೋದಿಲ್ಲ. ಇದಕ್ಕೇನು ಮೆಣಸಿನ್ಕಾಯಿ ಹಚ್ಚಕ್ಯಾ?
ಕೊತ್ತಂಬರಿ ಐತಿ ಎಂತ ಯಾರಿಗೆ ಇದು ಎಲ್ಲದಕ್ಕೂ ಕೊತ್ತಂಬರಿ ಹಾಕೋದು. ಐ ಹೇಟ್ ಕೊತ್ತಂಬರಿ ಸೊಪ್ಪು. ಮೆತ್ತಗೆ ಇಷ್ಟೇ, ಯಾಕಂದರೆ ನನಗೆ ಜಾಸ್ತಿ ಇಷ್ಟ ಇಲ್ಲ ಬಜ್ಜಿ ಗಿಜ್ಜಿ. ನಮ್ಮ ಅಮ್ಮನಿಗೆ ಮಾತ್ರ ಬಜ್ಜಿ ಇಷ್ಟ. ಐ ಡೋಂಟ್ ಲೈಕ್ ಬಜ್ಜೀಸ್. ಆಯಿಲ್ ಫುಡ್ ಎಲ್ಲ ತುಂಬ ಇಷ್ಟ ಆಗಲ್ಲ ನನಗೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ಕೊತೀನಿ. ಈ ವ್ಲಾಗಲ್ಲಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಲ್ಯಾಂಗ್ವೇಜ್ ಆಗಿ. ಸಾಯಂಕಾಲ ಮಾಡಕ್ಕೆ ನಂಗೆ ಲೇಟ್ ಆಗ್ತೈತಿ, ಬಂದು ಅಡುಗೆ ಮಾಡಿದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ತಪ್ಪದೇ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.